ಎಲ್ಲ ಅದು ಕಾಲಜ್ಞಾನದಲ್ಲಿ ಬರ್ದಿರೋದೆಲ್ಲ ನಿಜ ಅಂತ ಹೇಳ್ತೀರಾ? 100% ಆಗೇ ಆಗುತ್ತೆ. ನೋಡಿ, ಕಾಲಜ್ಞಾನ ಸುಳ್ಳು, ಪ್ರಕೃತಿ ಸುಳ್ಳು, ದೇವ್ರ ಸುಳ್ಳು. ಅದು ಉಲ್ಟಾ ಆಗುತ್ತೆ. ನೋಡಿ, ನಮ್ಮನ್ನ ನಾವು ನಂಬಿಲ್ಲ ಅಂದ್ರೂ ಕೂಡ, ನಮಗೆ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದ್ರೂ ಕಲಿಯುಗದಲ್ಲಿ ಅದು ಉಲ್ಟಾ ಆಗುತ್ತಂತೆ. ನಾವು ಮಾತಾಡ್ತಿರೋದಲ್ಲ, ಇದು ಕಾಲಜ್ಞಾನ. ನಮಸ್ತೆ. ಚೆನ್ನಾಗಿದ್ದೀರಾ? ಆರಾಮ. ఇప్పుడు ನಾವು ಇದ್ರ ಬಗ್ಗೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೆ, ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಇದು ಕಾಲಜ್ಞಾನ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ತುಂಬಾ ವಿಷಯಗಳು. ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ತುಂಬಾ ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನು ವಿಷಯಗಳು ಇನ್ನು ಮುಂದೆ ಹೇಳಿದಾರೆ ಅವರು, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಗಳು ಕೊಡ್ಬೇಕು ಕೇಳ್ಬೋದು. ಖಂಡಿತವಾಗಿ ತಿಳಿಸ್ಕೊಡ್ತೀರಿ. ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ದರ್ಶನ್ ಅಣ್ಣವರು ಕಾಲಜ್ಞಾನದ ಮಾಹಿತಿಗಳನ್ನ ಕೊಡೋಣ. ನಿಮ್ ಕಾರ್ಯಕ್ರಮಗಳು ನೋಡ್ತಾ ನನಗೂ ಕೂಡ ಕಾಲಜ್ಞಾನದ ಮಾಹಿತಿಯ ಬಗ್ಗೆ ಕುತೂಹಲ ಉಂಟಾಗ್ತಿದೆ. ಇನ್ನು ಕಾಲಜ್ಞಾನದಲ್ಲಿ ಏನೆಲ್ಲ ವಿಚಾರ ತಿಳಿಸಿದ್ದಾರೆ ಅಂತ. ನಾವು ಸುಮಾರು ದಿವಸಗಳ ನಂತರ ಕಾಲಜ್ಞಾನವನ್ನ ಮಾಹಿತಿಗಳನ್ನ ಪ್ರಚಾರವನ್ನ ಮಾಡೋದು ನಿಲ್ಸಿದಿರಿ. ಕಾರಣಾಂತರದ ನಂತರ, ಸಮಯ ಅಭಾವಗಳ ನಂತರ ನಿಲ್ಸಿದಿರಿ. ನಮ್ಮ ದರ್ಶನ್ ಅವ್ರು ಕೇಳಿದ್ರು, ಯಾಕೆ ನೀವು ಕಾಲಜ್ಞಾನದ ಮಾಹಿತಿಗಳು ಕೊಡ್ತಿಲ್ಲ, ಅದರ ಎಪಿಸೋಡ್ಸ್ ಯಾಕೆ ಮಾಡ್ತಿಲ್ಲ? ಈ ರೀತಿ ನಾನೇ ಕಾಲಜ್ಞಾನ ನುಡಿತಾ ಇದ್ದೀನಿ ಅಂತಕ್ಕಂಥದ್ದು ಹಿಂದೆ ಸಂಚಿಕೆಗಳಲ್ಲೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಅದಕ್ಕೋಸ್ಕರ ಈ ಡೋಂಗಿ ಕಾಲಜ್ಞಾನಿಗಳಿಗೆ ಯಾರು ಮರಳಾಗ್ಬೇಡಿ ಅಂತಾನು ಕೂಡ ಹೇಳ್ತೀವಿ. ನಾನೇ ನುಡಿತಾ ಇದ್ದೀನಿ ಭವಿಷ್ಯವಾಣಿ ಅಂತ ಹೇಳ್ತಾರಲ್ಲ, ಅವ್ರು ಯಾರು ನಿಜವಾಗ್ಲೂ ಭವಿಷ್ಯವಾಣಿ ನುಡಿತಿಲ್ಲ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಪಿ ಮಾಡ್ತಕ್ಕಂಥವ್ರು ಯಥೇಚ್ಛವಾಗಿ ಆಗ್ತಿದ್ದಾರೆ. ಆ ತರದವ್ರಿಗೆ ಮರಳಾಗಬಾರ್ದು ಅಂತಾನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಸಂದೇಶಗಳನ್ನ ಕೊಡ್ತಾ ಇರ್ತೀವಿ. ಇವತ್ತು ಇನ್ನು ಏನ್ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ ವಿವಾಹಗಳು, ನೀವು ಬೆಳಗ್ಗೆ ಬಂದ ಕೂಡಲೇ ಹೇಳಿದ್ರಿ, ಇದು ಈಗಿನ ಕಾಲಕ್ಕೆ ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ? ಕಾಲಜ್ಞಾನದಲ್ಲಿ ಏನಾದ್ರು ಒಂದು ಉಲ್ಲೇಖನ ಮಾಡಿದಾರ ಅಂತ ಕೇಳಿದ್ರು. ಅದ್ರ ಬಗ್ಗೆ 300-400 ವರ್ಷದಿಂದನೇ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡ್ಬಿಟ್ಟಿದ್ದಾರೆ. ಸೊಸೆಗೆ ಮಾವನಿಗೆ ಮದುವೆ ನಡೀತದೆ ಅಂತ ಹೇಳಿದ್ದಾರೆ. ಆಯ್ತು, ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ, ಅದನ್ನ ಮಾಧ್ಯಮಗಳಲ್ಲೆಲ್ಲ ಬಂತದು. ತುಂಬಾ ಸೋಷಿಯಲ್ ಮೀಡಿಯಾದಲ್ಲೂ ಅದೆಲ್ಲ ವೈರಲ್ ಆಗಿದೆ. ಅದು ಹೌದು, ಅದನ್ನು ನೋಡ್ಬೋದು. ಮತ್ತೆ ಮಗಳಿಗೆ ತಂದೆಗೆ ಸಂಬಂಧ ಇರುತ್ತೆ. ನಮ್ಮ ಆಶ್ರಮಕ್ಕೆ ಆ ರೀತಿ ದೂರನ್ನು ತಗೊಂಡ್ಬಂದಿರ್ತಕ್ಕಂಥ ಸಾಕ್ಷಿಗಳು ಕೂಡ ಇದೆ. ಆ ರೀತಿ ಒಂದು ಸಂಬಂಧಗಳಿಗೆ ಬೆಲೆ ಹೇಳದಾಗ ಹೋಗುತ್ತೆ, ಕಾಮಕ್ಕೆ ಬಲಿ ಆಗ್ತಾರೆ ಅಂತ. ಹೌದು. ಒಂದು ಮನುಷ್ಯ ಅಂದ್ಮೇಲೆ ಕಾಮ, ಕ್ರೋಧ, ಮದ, ಮಾಸ್ತರ್ಯ ಅವನ ಹಿಡಿತದಲ್ಲಿರ್ಬೇಕು ಅಂತ ಹೇಳ್ತಾರೆ. ಇವತ್ತು ಆ ಹಿಡಿತ ಬಿಟ್ಟು ಹೋಗ್ತಿದೆ. ಅದನ್ನು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ನಂತರ ವೇಶ್ಯೆ ಅಂದ್ರೆ ಈ ಸೂಳಿಯರು ಅಂತ ಹೇಳ್ತಾರೆ ಹಾಡು ಭಾಷೆ. ಅವರು ಅಧಿಕವಾಗಿ ಹೋಗ್ತಾರೆ. ಅಧಿಕ ಅಂದ್ರೆ ಜಾಸ್ತಿ ಆಗಿ ಹೋಗ್ತಾರೆ. ಇವತ್ತು ನಾವುಗಳು ಸಾಧಾರಣವಾಗಿ ನೋಡ್ಬೋದು, ಜಾಸ್ತಿ ಆಗ್ತಾರೆ. ಮುಂಚೆ ವೇಶ್ಯೆ ಅಂತ ಹೇಳಿದ್ರೆ ಅವಳನ್ನ ಒಳ್ಳೆ ರಾಕ್ಷಸರ ತರ ನೋಡ್ತಿದ್ರು. ದೂರ ಇರು, ಅವ್ರನ್ನ ಮುಟ್ಟಿಸ್ಕೊಂಬೇಡ, ಊರಿಂದ ಆಚೆಕ್ ಹಾಕಿ, ಅವಳನ್ನ ಎಲ್ಲೋ ಒಂದು ದೂರ ಹಾಕಿ ಅಂತ ಹೇಳ್ತೀವಿ. ಇವತ್ತು ಆ ವೇಶ್ಯರು ಎಲ್ಲಿವರೆಗೂ ಬಂದಿದ್ದಾರೆ. ಇನ್ನೊಂದು ಏನ್ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ, ವೇಶ್ಯರು ದೇಶವನ್ನು ಆಳ್ತಾರೆ ಅಂತ ಹೇಳಿ. ವೇಶ್ಯರು ನಮ್ಮ ದೇಶನ ಆಳ್ತಾರಂತೆ, ಅಂತ ಕಾಲ ಬರುತ್ತೆ ಅಂತ ಹೇಳಿ. ಅದೇನು ದೂರಕ್ಕಿಲ್ಲ ಅಂತ ನಮ್ಗೆ ಅನಿಸ್ತದೆ. ಹೆಂಡ್ತಿರು ಗಂಡನನ್ನ ಗುಲಾಮನಾಗಿ ಇಟ್ಕೊಂತಾರಂತೆ. ಇವತ್ತು ಗುಲಾಮರಾಗಿದ್ದಾರಲ್ವ. ಹೌದು. ಹೆಂಡತಿ ಕರೆದು ಕೂಡಲೇ ಅವ್ನು ಎಲ್ಲಿದ್ರು ಕೈ ಕೊಟ್ಕೊಂಡು ಓಡ್ ಬಂದ್ ಹೆಂಡತಿ ಮುಂದೆ ಆಯ್ತಮ್ಮ ಸರಿ ಅಂತ ನಿಂತ್ಕೊಬೇಕು. ಆ ರೀತಿ ಸಂದರ್ಭ. ಮುಂಚೆ ಗಂಡ ಅಥವಾ ಮನೆ ಯಜಮಾನ ಮನೇಲಿ ಇದ್ದಾನೆ ಅಂತ ಹೇಳಿದ್ರೆ ಹೆಂಡ್ತಿರು ಎಲ್ಲ ಸುಮ್ನೆ ಕೂತ್ಕೊಂಡು ಸೆರಗ್ ತಲೆ ಮೇಲೆ ಹಾಕೊಂಡು ಕೂತ್ಕೊಂತಿದ್ರು. ಆ ಗಂಡ ಹೇಳಿದ ಮಾತನ್ನ ಮುಂದೆ ಬಿಟ್ಕೊಡ್ತಿರ್ಲಿಲ್ಲ. ಆ ದೇವ್ರು ಅಂತ ಪೂಜೆ ಮಾಡ್ತಿದ್ರು ಗಂಡನನ್ನ. ಹೌದು. ಇವತ್ತು ಗಂಡನನ್ನ ಕತ್ತರಿಸ್ತಕ್ಕಂಥ ರಾಕ್ಷಸರುಗಳ ಆಗಿದ್ದಾರೆ. ಆ ರೀತಿ ಪರಿಸ್ಥಿತಿ ಬರುತ್ತೆ ಅಂತಾನು ಕೂಡ ಹೇಳಿದ್ರು ಇವತ್ತು ನಡೀತಾ ಇದೆ. ಆಮೇಲೆ ಒಂದು ನಾವು ಎಲ್ಲಾ ಕಡೆನೂ ಹೇಳ್ತಿರ್ತೀರಿ, ಒಂದು ಈ ಕಾಮಕರು ಹುಡುಗಿರು ಅಂತ ಏನಿರ್ತಾರೋ ಅವರು ಕಾಮದ ಪಿಚಾಚಿಗಳಾಗ್ತಾರಂತೆ. ಹೆಂಗಸರು ಅಂತಕ್ಕಂಥ ಕೆಲವರು, ಎಲ್ಲಾ ಹೆಂಗಸರುಗಳಲ್ಲ, ಕೆಲವರು ಕಾಮದ ಪಿಚಾಚಿಗಳಾಗಿ ಒಂದು ಹುಡುಗನಿಗೆ 18 ಹುಡುಗಿಯರು ಒಂದೇ ಬೀಳ್ತಾರೆ. ಇವತ್ತು ನಾವ್ ಅನ್ಕೊಂತೀರಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಯ್ತು, 5-6 ಜನ ಸೇರಿ ಅತ್ಯಾಚಾರ ಮಾಡಿದ್ರು. ಅದು ಉಲ್ಟಾ ಆಗತ್ತೆ. ಕಲಿಯುಗದಲ್ಲಿ ಅದು ಉಲ್ಟಾ ಆಗುತ್ತಂತೆ. ಒಂದು ಹುಡುಗನಿಗೆ 18 ಹುಡುಗಿಯರು ಅತ್ಯಾಚಾರ ಮಾಡ್ತಾರೆ. ಆ ರೀತಿ ಸಂದರ್ಭ ಬರುತ್ತೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು.
ಎಲ್ಲ ಅದು ಕಾಲಜ್ಞಾನದಲ್ಲಿ ಬರ್ದಿರೋದೆಲ್ಲ ನಿಜ ಅಂತ ಹೇಳ್ತೀರಾ? 100% ಆಗೇ ಆಗುತ್ತೆ ನೋಡಿ, ನಮ್ಮನ್ನ ನಾವು ನಂಬಿಲ್ಲ ಅಂದ್ರೂ ಕೂಡ, ಹ್ಮ್ ಹ್ಮ್ ನಮಗೆ ನಂಬಿಕೆ ಇಲ್ಲ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ಕಾಲಜ್ಞಾನನ ನಾವು ನಂಬ್ತೀವಿ. ಹ್ಮ್. ಅದು 100ಕ್ಕೆ 100 ಸತ್ಯ. ಹ್ಮ್ ಕಾಲಜ್ಞಾನದಲ್ಲೂ ಕೂಡ ಹೇಳಿದ್ದಾರೆ, ಒಂದು ಅಕ್ಷರ ಕೂಡ ಸುಳ್ಳಾದ್ರೆ, ವೀರವಸಂತರಾಯರು ಮುಂದೆ ಏನು ಕಲಿಯುಗನ ಹಂತೆ ಮಾಡಕ್ ಬರ್ತಿದ್ರು, ಅವ್ರು ಹೇಳಿರ್ತಕ್ಕಂಥ ಹ್ಮ್ 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 ಒಂದು ಅಕ್ಷರ ಕೂಡ ಸುಳ್ಳಾದ್ರೆ ಹ್ಮ್ ಕಾಲಜ್ಞಾನ ಸುಳ್ಳು, ಪ್ರಕೃತಿ ಸುಳ್ಳು, ದೇವ್ರು ಸುಳ್ಳು. ಕಾಲಜ್ಞಾನ ನಡೀತಿದೆ ಅಂತ ಕೇಳಿದ್ರಲ್ಲ, ಹೌದು. ಇಷ್ಟು ದಿವಸದಿಂದ ನಾವು ಭವಿಷ್ಯವಾಣಿಗಳು, ಕಾಲಜ್ಞಾನದಲ್ಲಿ ಏನು ನುಡಿತಿರೋ ಆ ಭವಿಷ್ಯವಾಣಿಗಳು ಅಕ್ಷರ ಕೂಡ ಸುಳ್ಳಾಗಿಲ್ಲ, ನಡೀತಾ ಬಂದಿದೆ. ಅದು ಸಾಕ್ಷಿಗಳು ಕೂಡ ನೋಡ್ಬೋದು. ಹ್ಮ್ ಹೀಗೆ ಉದಾಹರಣೆಗೆ ನಾವು ಕೇಳ್ಬೋದು, ಈ ವೇಶ್ಯರು ಅಧಿಕ ಆಗಿ ಹೋಗುತ್ತಾರೆ ಅಂತ 300 ವರ್ಷದಿಂದಲೇ ಬರೆದಿದೆ. ಇವತ್ತು ಎಷ್ಟು ಜನ ವೇಶ್ಯಗಳಿದ್ದಾರೆ ಗೊತ್ತೇ ಆಗೋದಿಲ್ಲ, ಗೊತ್ತೇ ಆಗ್ತಿಲ್ಲ ವೇಶ್ಯಗಳು. ಹೌದು, ನಿಜ. ದಂಧೆಗಳು, ಹ್ಮ್ ದಂಧೆಗಳನ್ನ ಮಾಡ್ತಿದ್ದಾರೆ. ಮತ್ತೆ ಈ ಮದ ಅಂದ್ರೆ ಕುಡ್ತ ಚಟಗಳಿಗೆ ಮನುಷ್ಯ ಒಳಗಾಗಿ ನಾಶನವಾಗಿ ಹೋಗುತ್ತಾನೆ ಅಂತ. ಹ್ಮ್ 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 ಇವತ್ತು ಯಾರಾದ್ರೂ ಒಬ್ಬ ನಮ್ಮ ಚಿಕ್ಕ ಹುಡುಗರಲ್ಲಿ ನಾವು ಒಂದು ನೋಡಿದಾಗ, ಯಾರಾದ್ರೂ ಬಿಡಿ ಸೇತಿ, ಅವ್ನು ಬಿಡಿ ಸೇತಿದೆ ನೋಡು ಅಪ್ಪ ಇಂದ ದೂರ ಇರು ಅಂತ ಹೇಳ್ತೀವಿ. ಹೌದು. ದೂರ ಇರು, ಅವನಿಲ್ಲ ಅವ್ರ ಮನೇಲಿ ಬಿಡಿ ಸೇರ್ತಾರಂತೆ, ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳು, ಹ್ಮ್ ಹ್ಮ್ ಅವನ ಜೊತೆ ಸೇರ್ಬೇಡ ಅಂತ ಹೇಳು. ಹೌದು. ಇವತ್ತು ಚಟಗಳಿಗೆ ಎಷ್ಟು ಒಳಗಾಗಿದೆ, ಹೌದು, ಫ್ಯಾಷನ್ ಅಂತ ಹೇಳ್ತಾರೆ. ಫ್ಯಾಷನ್ ಅಂತ ಹೇಳ್ತಾರೆ. ಹೌದು. ಇವತ್ತು ಯಾವ್ದೋ ಒಂದು ಕಾಲೇಜ್ ಮುಂದೆನೋ ಅಥವಾ ಒಂದು ಟೀ ಸ್ಟಾಲ್ ಏನೋ ಇಟ್ಕೊಂಡು, ಆ ಅಂಗಡಿ ಹತ್ರ ನೀವು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಎಷ್ಟು ಜನ ಹುಡುಗರು ಬಂದು ಸಿಗರೇಟ್ ಸೇರ್ತಾ ಇರ್ತಾರೆ. ಎಲ್ಲ ಸೇರ್ಕೊಂಡು, ಅದು ಸ್ಟೈಲ್ಗೋಸ್ಕರ ಸೇರ್ತಾರೋ ಅಥವಾ ಮದಕ್ಕೋಸ್ಕರ ಸೇರ್ತಾರೋ ಚಟಕ್ಕೋಸ್ಕರ ಸೇರ್ತಾರೋ ನಮಗ್ ಗೊತ್ತಿಲ್ಲ. ಹ್ಮ್ ಎಷ್ಟು ಜನ ಚಟಗಳಿಗೆ ಒಳಗಾಗಿ ಸಾವನ್ನು ಹೋಗ್ತಿದ್ದಾರೆ, ಎಷ್ಟು ಜನ ಸಾವನ್ನು ಹೋಗ್ತಿದ್ದಾರೆ, ಅದು ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿದೆಯಾ? ಆಗಿದೆ. ಹ್ಮ್ 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 ನೀವು ಸಮೇತವಾಗಿ ಈ ಪುಸ್ತಕ ನಿಮ್ಗೊಂದು ಕೊಡ್ತೀರಿ, ಹ್ಮ್ ಅದನ್ನ ಒಂದ್ಸಲಿ ನೀವು ಸ್ಟಡಿ ಮಾಡಿ, ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ. ಹ್ಮ್ ಕೆಲವೊಂದು ಒಗ್ಗಟ್ಟುಗಳ ಮುಖಾಂತರ ಉಲ್ಲೇಖನ ಮಾಡಿದ್ದಾರೆ ಹ್ಮ್ 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 ಕಾಲಜ್ಞಾನದಲ್ಲಿ. ಅದೆಲ್ಲ ಅಕ್ಷರ ಕೂಡ ಸತ್ಯ ಆಗ್ತಿದೆ. ಚಟಗಳಿಗೆ ಒಳಗಾಗಿ ವಿಚಿತ್ರ ಸಾವುಗಳನ್ನ ಹೊಂದುತ್ತಾನೆ ಅಂತ ಹೇಳಿ, ವಿಚಿತ್ರ ಸಾವುಗಳನ್ನ ಸಾಯ್ತಾರೆ. ಇವತ್ತು ಚಟಗಳಿಗೆ ಒಳಗಾಗ್ತಿದ್ದಾರೆ, ಕ್ಯಾನ್ಸರ್ ಬರ್ಸ್ಕೊಂತಿದ್ದಾರೆ, ವಿಚಿತ್ರ ಕಾಯಿಲೆನೇ ಇದು. ಹೌದು. ಕೆಲವರಿಗೆ ಬಾಯಿನೇ ಕಿತ್ತಾಕಿರ್ತಾರೆ, ಹ್ಮ್ ಆಪರೇಷನ್ ಮುಖಾಂತರ ಗಂಟಲ್ನೇ ಕೊಯ್ದಿರ್ತಾರೆ, ಹೌದು. ಗಂಟಲು ಕೊಯ್ದ್ಬಿಟ್ಟು ಒಂದು ಟ್ಯೂಬ್ ಹಾಕಿರ್ತಾನೆ, ಅವ್ನು ವಿಚಿತ್ರವಾಗಿ ಬದುಕ್ತಿದ್ದಾನೆ ಇಲ್ವಾ, ಮನುಷ್ಯನ್ ತರನೇ ಬದುಕ್ತಿರಲ್ಲ. ಹೌದು ಹೌದು. ಬಾಯಲ್ಲಿ ಊಟ ತಿನ್ನಂಗಿಲ್ಲ, ಪೈಪಲ್ಲಿ ಊಟ ತಿನ್ಬೇಕು, ಇರ್ಬೇಕು. ಮಲ ವಿಸರ್ಜನೆ ಕೆಳಗಡೆ ಮಾಡಂಗಿಲ್ಲ, ಮೇಲ್ಗಡೆಯಿಂದ ಮಾಡಿಸ್ತಿದ್ದಾರೆ, ವಿಚಿತ್ರವಾಗಿ ಬದುಕ್ತಿದ್ದಾರಲ್ಲ. ವಿಚಿತ್ರ ಸಾವನ್ನುಗಳು ಕೂಡ ಹೊಂದುತ್ತಾರೆ ಅವರು. ಆ ಸಾವು ನೋಡಿ, ವಿಚಿತ್ರ ಸಾವುಗಳು ಸಾಯ್ತಿದ್ದಾರೆ. ಯಾಕೆ? ಚಟಗಳಿಂದ. ಉಸಿರಾಡೋದು ಕೂಡ ಮಿಷಿನ್ ಇಂದ ಉಸಿರಾಡಿಸ್ತಾರೆ, ಯಂತ್ರಗಳಿಂದ ಉಸಿರಾಡಿಸ್ತಾರೆ, ಅದು ವಿಚಿತ್ರ ಅಲ್ವಾ? ಈ ರೀತಿ ವಿಚಿತ್ರ ಸಾವುಗಳಿಗೆ ಗುರಿ ಆಗ್ತಾರೆ ಚಟಗಳಿಂದ ಅಂತಲೂ ಕೂಡ ಕಾಲಜ್ಞಾನ. ಹ್ಮ್ 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 ಹಾಗಾಗಿ ಇನ್ನು ಮುಂದಕ್ಕೆ ಕಾಮಕರು ಅಧಿಕವಾಗಿ ಹೋಗ್ತಾರೆ. ಕಾಮ ಅನ್ನೋದು ಹತೋಟಿಗೆ ಇರಲ್ಲ ಹೌದು. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ತುಂಬಾ ಈ ರೇಪ್ಗಳು ಹೌದು ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ ಹೌದು. ಇತ್ತೀಚಿನ ಮುಂಚೆ ಒಂದು ಕಾಮ ಬರ್ಬೇಕಾದ್ರೆ ಆ ವಯಸ್ಸನ್ನ ಮಿತಿ ನೋಡ್ಬೇಕಿತ್ತು, ಆ ಯೌವನದ ವಯಸ್ಸು ಬರ್ಬೇಕಾಗಿ. ಇವತ್ತು ಎಲ್ಲಿವರೆಗೂ ಬಂದ್ ನಿಂತಿದೆ ಕಾಮಕ್ಕೆ, ಚಟಕ್ಕೆ ಒಳಗಾಗಿರ್ತಕ್ಕಂಥ. ಎಷ್ಟು ವಯಸ್ಸಿಗೆ ಆ ಕಾಮಕ್ಕೆ ಸಂಬಂಧನೇ ಇರಲ್ಲ. ಇವತ್ತು ನಾವು ನಮ್ಮ ಧರ್ಮದಲ್ಲಿ ನೋಡ್ಬೇಕಿದ್ರೆ, ಒಂದು ಹುಡುಗನಿಗಿಂತ ವಯಸ್ಸು ಕಮ್ಮಿ ಇರ್ಬೇಕು ಅಂತ ಹೇಳ್ತೀವಿ. ಇವತ್ತು 25 ವರ್ಷ ಹುಡುಗ 40 ವರ್ಷದ ಒಂದು ಸ್ತ್ರೀನ ಮದ್ವೆ ಆಗಂತ ಪರಿಸ್ಥಿತಿ ಕಾಲ ಬಂದಿದೆ. ಅವಳು ನೋಡ್ಬೋದು ಸಾಕ್ಷಿ ಸಮೇತವಾಗಿ. ಹೌದು, ಖಂಡಿತ. ಎಲ್ಲಿಗೆ ಬಂದ್ ನಿಂತಿದೆ ಕಾಮ ಅಂತ. ಒಬ್ಬ 25 ವರ್ಷ ಹುಡುಗ ಅಥವಾ ಒಂದು 18 ವರ್ಷದ ಹುಡುಗ ಯಾವ್ದೋ ಒಂದು ಅಜ್ಜಿಯನ್ನ ವೃದ್ಧೆ ರೇಪ್ ಮಾಡಿದ್ದಾನೆ, ಮದುವೆ ಆಗಿದ್ದಾರೆ. ಮತ್ತೆ ಗುರುವನ್ನ ಸ್ಕೂಲ್ ಪಾಠ ಕಲಿತಕ್ಕಂತ ಒಂದು ಸ್ಕೂಲ್ ಹೋಗ್ತಕ್ಕಂತ ಏನು ಆ ಗುರುಗಳು ಇರ್ತಾರೋ, ಆ ಮೇಡಮ್ ಅಂತ ನಾವೇನ್ ಹೇಳ್ತಾರೋ, ಆ ಮೇಡಮ್ನೇ ಹುಡುಗ ಮದುವೆ ಆಗಿದ್ದಾನೆ ಅಂತಕ್ಕಂಥ. ಹೌದು, ನಿಜ. ಈಗಿನ ಕಲಿಯುಗ ಪರಿಸ್ಥಿತಿ ಎಲ್ಲಿ ಬಂದ್ ನಿಂತಿದೆ? ಇದೆಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿದೆ, ಇದೆಲ್ಲ ನಡೆಯುತ್ತೆ ಅಂತ. ಇದೆಲ್ಲ ಸುಳ್ಳು ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ನಡೀತದೆ. ಇದೆಲ್ಲ ನಡೀತಿದೆಯಲ್ವಾ? ನಮ್ ಕಣ್ಮುಂದೆ ಸಾಕ್ಷಿಗಳು ನೋಡ್ಬೋದು, ಮಾಧ್ಯಮದ ಮುಖಾಂತರ, ಕೆಲವೊಂದು ನ್ಯೂಸ್ ಪೇಪರ್ಗಳ ಮುಖಾಂತರ ನೋಡ್ತಿದ್ದೀರಲ್ವಾ? ಅದಕ್ಕೋಸ್ಕರ ಇವತ್ತು ನಾವು ಕಾಲಜ್ಞಾನನ ಸುಳ್ಳು ಅಂತಕ್ಕಂಥವ್ರು ಅವರೇ ಸುಳ್ಳು ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಅಷ್ಟು ಖಚಿತವಾಗಿ ಅಕ್ಷರ ಕೂಡ ಪ್ರಕೃತಿಲಿ ಆಗೋ ಹೋಗುಗಳು. ಅಮೇರಿಕದಲ್ಲಿ ಅಘೋರವಾಗಿ ಭೂಕಂಪ ಆಗ್ತದೆ ಅಂತ ಹೇಳಿದ್ರು. ಹೌದು, ನಡುವತ್ತು
ಹ್ಮ್ ಹ್ಮ್ 350 ವರ್ಷದಿಂದ ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಹೌದು. ಅಥವಾ ಅಮೆರಿಕದವ್ರು ಹೋಗಿ ಹೇಳಿದ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ನಮ್ ದೇಶದಲ್ಲಿ ಭೂಕಂಪ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ರ? ಇಲ್ಲ. ಇಲ್ಲ, ಅವ್ರು ಅದನ್ನ ಹೇಳಿದ್ರು. ಮಹಿಳೆಯರು ಲಜ್ಜೆಗೆಟ್ಟಿ ನಡೀತಾರೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ಕಾಲಜ್ಞಾನದಲ್ಲಿ ಇವತ್ತು ಲಜ್ಜೆಗೆಟ್ಟು ನಡೀತಿದಾರಲ್ಲ, ಮಹಿಳೆಯರೇ ಕರಿತಿದ್ದಾರೆ ಹುಡುಗರನ್ನ, ಹ್ಮ್ ನೀನ್ ಬರ್ತೀಯಾನೋ, ನೀನ್ ಗಂಡ್ಸೇನೋ ಅಂತ ಹೌದು ಕರೀತಿದ್ದಾರೆ. ಹೌದು ಹೌದು. ನೀವು ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ, ನಮ್ಮ ಬೆಂಗಳೂರಲ್ಲೇ ನೋಡ್ಬೋದು. ಖಂಡಿತ. ಮಹಿಳೆಯರು ಲಜ್ಜೆಗೆಟ್ಟಿ ನಡೆಯುತ್ತಾರೆ, ನಡೀತಿದ್ದಾರಲ್ವ. ಇವತ್ತು ಏ, ಗಂಡ ಅಂತ ಇದ್ರು, ಇವತ್ತು ಕೆಲವರು ಹೆಣ್ಮಕ್ಳಿಗೆ ಗಂಡಂದ್ರು ಆಗಿದ್ದಾರೆ. ಕರೆಕ್ಟ್. ಗಂಡಂದ್ರು. ಹ್ಮ್ ಅದಕ್ಕೋಸ್ಕರ ಇವೆಲ್ಲ ಕಾಲಜ್ಞಾನ ಉಲ್ಲೇಖ. ಹ್ಮ್ 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 ನಾವು ಅನ್ಕೊಳ್ತಿದ್ರೆ ನಾವು ವಿಜ್ಞಾನ ಮುಂದುವರೆದಿದೆ, ನಾವು ಬೆಳೆದ್ ನಿಂತಿದೀವಿ, ನಮ್ ಕಡೆ ಕಾನೂನು ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ತಿದ್ದಾರೆ. ಇದು ಯಾವ್ದು ಅಲ್ಲ, ಇವರನ್ನೆಲ್ಲ ಆಟ ಆಡಿಸ್ತಿರೋದು ಪ್ರಕೃತಿ ಮತ್ತೆ ಕಾಲಜ್ಞಾನ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದೆಲ್ಲ ನಡೆದಿಲ್ಲ ಅಂತ ಹೇಳಿದ್ರೆ ಇದು ಭಗವಂತ ದೇವ್ರು ಸುಳ್ಳಾಗ್ತಾನೆ, ಹ್ಮ್ ದೇವ್ರು ಸುಳ್ಳಾಗ್ತದೆ, ಕಾಲಜ್ಞಾನ ಸುಳ್ಳಾಗ್ತದೆ. ಹ್ಮ್ 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 ಅದಕ್ಕೋಸ್ಕರ ಇದು ಆಟ ಆಡಿಸ್ತಿರೋದೇ ಕಾಲಜ್ಞಾನ. ಹ್ಮ್ ಇದೊಂದು ಕ್ವಶನ್ ನಿಮ್ಮ ಹತ್ರ ಕೇಳಲೇಬೇಕು. ಯಾಕೆಂದ್ರೆ ಆ ಇವತ್ತಿನ ಒಂದು ಮದುವೆ ಅನ್ನೋದೊಂದು ಸಂಬಂಧ ಇದೆಯಲ್ಲ, ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಇದು ಸರಿಯಾಗಿ. 2040ಕ್ಕೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ವಂತೆ. ಹೌದು, ನಿಜನಾ ಇದು? ಕಾಲಜ್ಞಾನ ಉಲ್ಲೇಖನ ತಗೊಂಡಾಗ ಆ ಅವರು, ನಾವು ಹೇಳಿದ್ರಿ, ಒಗ್ಗಟ್ಟುಗಳನ್ನಾಗಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ಅಂತ. ಒಂದು ಉದಾಹರಣೆ ಕೊಡಕ್ಕೆ ನಾವು ಮಾತಾಡ್ತೀವಿ. ಬೆಂಗಳೂರು ಉತ್ತರದಲ್ಲಿ ಲಕ್ಷ್ಮೀ ದೇವಿ ತಾಂಡವಾಡಿ, ಅವರು ತೆಲುಗಲ್ಲಿ ಹೇಳಿರೋದು, ನಮ್ಗೆ ತೆಲುಗು ಅಷ್ಟು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರಲ್ಲ. ಓಕೆ. ಲಕ್ಷ್ಮಿ ತಾಂಡವಾಡಿ ಹ್ಮ್ ಜನಗಳನ್ನ ಕೋತಿಯಂತೆ ಆಡಿಸ್ತಾಳೆ ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ಅದು ಏನು ಅರ್ಥ ನೋಡಿ ಅದಕ್ಕೆ. ಹೌದು. ಲಕ್ಷ್ಮಿ ತಾಂಡವ. ದೇವಿ ಉತ್ತರ ದಿಕ್ಕಲ್ಲಿ, ಬೆಂಗಳೂರಿಗೆ ಉತ್ತರ ತಾಂಡವಾಡ್ತಾಳೆ, ಜನಗಳನ್ನ ಕೋತಿಗಳನ್ನಾಗಿ ತಾಂಡವಾಡ ಮಾಡಿಸ್ತಾಳೆ ಅಂತ ಹೇಳಿದ್ರು. ಹ್ಮ್ ಹ್ಮ್ ಅದು ಯಾವ ರೀತಿ, ಏನ್ ತಾಂಡವಾಡ್ತಾಳೆ ಅಂತ ನಾವು ಇದ್ರ ಬಗ್ಗೆ ಎಲ್ಲ ಒಂದು ತನಿಖೆಗಳು ಮಾಡಿ, ಒಂದು ಕ್ವಶನ್ಗಳನ್ನ ಹುಡುಕಿ ಏನಿದು ಅಂತ ನೋಡಿದಾಗ ಸತ್ಯ ಆಯ್ತು. ಹ್ಮ್ ಯಾಕೆ ಹ್ಮ್ ಬೆಂಗಳೂರು ಉತ್ತರಕ್ಕೆ ಏರ್ಪೋರ್ಟ್ ಅನ್ನ ತಂದಾಕ್ಲು. ಏರ್ಪೋರ್ಟ್ ತಂದಾಕಾಗ ಜಮೀನು ಬೆಲೆ ಕೋಟ್ಯಾಂತರ ರೂಪಾಯಿಗೆ ಹೋಯ್ತು. ಸಾವಿರ ನೂರುಗಳಲ್ಲಿ ಇದ್ದವನು ಕೋಟಿಗಳನ್ನ ನೋಡಕ್ ಹೋದ, ಹೌದು ಅವನು ಕೋತಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವನ ಮನುಷ್ಯನ ಕೈಲಿ ದುಡ್ಡು ಯಥೇಚ್ಛವಾಗಿ ಬಂದ್ರೆ ಏನಾಯ್ತು, ಹೌದು, ವಿಚಿತ್ರವಾಗಿ ಆಡಕ್ ಶುರು ಮಾಡ್ತಾರೆ. ವಿಚಿತ್ರ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನಿಜ ಆಯ್ತು, ಹ್ಮ್ ನಿಜ ಆಯ್ತು. ಅದಕ್ಕೋಸ್ಕರ ನೀವೊಂದು ಪ್ರಶ್ನೆ ಮಾಡಿದ್ರಿ, ಏನಂತ ನೀವು ಪ್ರಶ್ನೆ ಮಾಡಿದ್ದು? 2040ಕ್ಕೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಇರಲ್ಲ ಅಂತ ಹೇಳಿ. ಏನಿದು ನಿಜವಾಗ್ಲೂ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಆಗ್ತಿದೆ, ನಮ್ಗೆ ಹಾಗೆ ಅನ್ಸ್ತಾ ಇದೆ, ಇಲ್ಲ ಈ ಇವತ್ತು ಕಾನ್ಸೆಪ್ಟ್ ಹೋಗ್ಬೋದು ಇದು. ಹೋಗುತ್ತೆ. ಹ್ಮ್ ಅಷ್ಟರಲ್ಲಿ ಹ್ಮ್ ಒಂದೇನಾಗುತ್ತೆ, 2040ಕ್ಕೆ ಅಂತ ನೀವ್ ಹೇಳ್ತಿದ್ದೀರಾ. ಹ್ಮ್ ಈ ಕಾಲಜ್ಞಾನ ಉಲ್ಲೇಖನ ಹೇಳ್ತಿದ್ರೆ 2040ರವರೆಗೂ ಹೋಗೋದ್ ಬೇಡ, 2036ವರೆಗೂ ಕಾಯಿರಿ ಅಂತ ನಾವು. ಆಮೇಲೆ ಕಾಲಜ್ಞಾನದ ಆಟ ಸ್ಟಾರ್ಟ್ ಆಗುತ್ತೆ. ಹ್ಮ್ 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 ನಾವು ವಸಂತರಾಯರ ರಾಷ್ಟ್ರ ಪ್ರಾರಂಭ ಆಗುತ್ತೆ, ಸತ್ಯಯುಗ. ಇವತ್ತು 2036ಕ್ಕೆ ಭೂಮಿ ಪ್ರಕೃತಿ ಕ್ಲೀನ್ ಮಾಡ್ಕೊಳೋದಕ್ಕೆ ರೆಡಿ ಆಗುತ್ತೆ, ಪ್ರಕೃತಿ ಸ್ನಾನ ಮಾಡ್ಕೊಳೋದಕ್ಕೆ ರೆಡಿ ಆಗುತ್ತೆ. ಹೌದು. ಏನಕ್ಕೋಸ್ಕರ? ವೀರ ವಸಂತರಾಯರ ಆಗಮಕ್ಕೋಸ್ಕರ, ಅವ್ರನ್ನ ಬರ್ಮಾಡೋದಕ್ಕೋಸ್ಕರ. ನೀವು 40 ಅಂತ ಕಾಲಜ್ಞಾನದಲ್ಲಿ ಹೇಳಿದರೆ, ಅಥವಾ ಯಾವುದೋ ಒಂದು ಭವಿಷ್ಯವಾಣಿ ನುಡಿತಿದೆ ಅಂತ ಹೇಳ್ತಿದ್ದೀರಾ. ಹ್ಮ್ 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 ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಹೇಳ್ತಿದ್ರೆ 36ವರೆಗೂ ಕಾಯಿರಿ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಇನ್ನು 4 ವರ್ಷ ಹಿಂದಕ್ಕೆ ಹೋಗಿ ಅಂತ. ಹಿಂದಕ್ಕೆ ಹೋಗಿ. ಹಾ ಅದಕ್ಕೋಸ್ಕರ ಹಾ ಇವತ್ತು ಕೆಲವರು ಇಷ್ಟು ಬೇಗ ಬಂದ್ಬಿಡ್ತಾರ ಕಲಿಯುಗ ಅಂತ್ಯನ ಹ್ಮ್ ಅಂತ ಹ್ಮ್ ಹೇಳ್ತಿದ್ದಾರೆ. ಹ್ಮ್ ಹ್ಮ್ ಟೈಮ್ ಅನ್ನ ಋಷಿ ಮುನಿಗಳು ಕಲಿಯುಗದಲ್ಲಿ ಫಾಸ್ಟ್ ಮಾಡಿದ್ದಾರೆ. ನೀವು ಆಶ್ಚರ್ಯ ಆಗ್ಬೋದು, ಏನು ಲೂಸ್ ತರ ಮಾತಾಡ್ತಿದ್ದಾನೆ ಇವನು ಅಂತ. ಟೈಮ್ ಫಾಸ್ಟ್ ಆಗುತ್ತಾ? ಆಗಲ್ಲ. ಹ್ಮ್ 24 ಗಂಟೆನೆ ದಿನಕ್ಕೆ. 24 ಗಂಟೆ. ಹ್ಮ್. ಅದ್ರಲ್ಲಿ ಏನಾದ್ರು ಕಿತ್ಬಿಟ್ಟು ಅದ್ರಲ್ಲಿ ಅರ್ಧ ಮಾಡಿದಾರ? ಇಲ್ಲ ಇಲ್ಲ 24ರಲ್ಲಿ 12 ಏನಾದ್ರು ಮಾಡಿದಾರ? ಇಲ್ಲ. ಏನಿ ಗುರುಗಳು ಲೂಸ್ ತರ ಮಾತಾಡ್ತಾರೆ ಕಾಲಜ್ಞಾನ ಇಟ್ಕೊಂಡು ಅಂತ ನಿಮ್ಗೆ ಒಳಿಬೋದು. ಹ್ಮ್ ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ 100ಕ್ಕೆ 100 ಭಾಗ ಋಷಿ ಮುನಿಗಳು ಎಲ್ಲ ಸೇರ್ಕೊಂಡು ಕಲಿಯುಗ ಬೇಗ ಅಂತ್ಯ ಆಗ್ಲಿ ಅಂತ ಟೈಮ್ ಅನ್ನ ಫಾಸ್ಟ್ ಮಾಡಿದ್ದಾರೆ. ನಾವು ಸೂಕ್ಷ್ಮವಾಗಿ ಗಮನಿಸ್ತಿಲ್ಲ ಅಷ್ಟೇ. ಹ್ಮ್ ಯಾಕೆ ಗುರುಗಳೇ ಅಂತ ಅನ್ಬೋದು. ಹೌದು. ನೀವು ಒಂದು 10 ವರ್ಷದ ಹಿಂದಕ್ಕೆ ಯೋಚನೆ ಮಾಡಿ. ಹ್ಮ್ 10 ವರ್ಷದ ಹಿಂದಕ್ಕೆ ಯೋಚನೆ ಮಾಡಿದಾಗ ಬೆಳಗಿಂದ ಸಂಜೆ ಹೋಗೋಷ್ಟರಲ್ಲಿ ನಮ್ಗೆ ಅರ್ಧ ಆಶಯ ಕಳೆದೋಗ್ತಾ ಇದ್ದೇವನೋ ಅನ್ಸುತ್ತೆ. ಅಯ್ಯೋ ಏನಪ್ಪಾ ಟೈಮೇ ಹೋಗ್ತಿಲ್ವೇ ಅಂತ ಬಾಯ್ ಬಡ್ಕೊಂಡು. ಹೌದು. ಟೈಮ್ ಹೋಗ್ತಿಲ್ಲ. ಒಂದು ದಿವಸಕ್ಕೆ ಎಷ್ಟೋ ಕೆಲಸಗಳನ್ನ ಮಾಡಿ ಮುಗಿಸಿ ಇನ್ನೂ ಟೈಮ್ ಉಳಿದಿರ್ತಾ ಇತ್ತು.
ಟೈಮ್ ಉಳಿದಿರ್ತಾ ಇತ್ತು. ಹ್ಮ್ ಇವತ್ತು ಒಂದು ಉದಾಹರಣೆ ಕೊಡ್ತೀರಿ, ನೀವು ಬೆಳಗ್ಗೆ ಬಂದಿದ್ದು ಎಷ್ಟು ಗಂಟೆಗೆ? ಒಂದು 10 ಆಗಿತ್ತು. 10:30 ಆಗಿತ್ತು. ಈಗ ಟೈಮ್ ನೋಡಿ, ನಾನು ಎಷ್ಟು ಬೇಗ ಟೈಮ್ ಪಾಸ್ ಆಗಿದೆ. ಏನ್ ಕೆಲಸ ಮಾಡಿದ್ವಿ ನಾವು? ಹ್ಮ್ ಏನು ಇಲ್ಲ, ಕೂತ್ಕೊಂಡಿರ್ತಾನೆ ಟೈಮ್ ಫಾಸ್ಟ್ ಆಗಿ ಫಾಸ್ಟ್ ಆಗ್ತಿದೆ. ಆಗ್ತಾ ಇದೆ. ಇವತ್ತು ದಿನಗಳು ತಿಂಗಳ ತರ ಕಳೀತಾ ಇದೆ, ಹೌದು ನಿಜ. ದಿನಗಳು ತಿಂಗಳ ತರ ಹೌದು. ಕಳೀತಾ ಇದೆ, ವರ್ಷಗಳು ತಿಂಗಳು ತರ ಕಳೀತಾ ಇದೆ. ತಿಂಗಳ ತರ ಕಳೀತಾ ಇದೆ. ನೀವು ಗಮನಿಸಿ ನೋಡಿ ಸೂಕ್ಷ್ಮವಾಗಿ, ಅಷ್ಟು ಫಾಸ್ಟ್ ಆಗಿದೆ. ಹ್ಮ್ ನಿಮಗೆ ನಿದ್ದೆ ರಾತ್ರಿ ಮಲಗಿದಾಗ ಕರೆಕ್ಟ್ ಅನ್ಸಿರಲ್ಲ, ಅದು ನಿದ್ದೆ ಮಾಡಿದೀನಿ ಅನ್ನೋ ಕಂಫರ್ಟಬಲ್ ಇರಲ್ಲ. ಬೆಳಿಗ್ಗೆ ನಿದ್ದೆ ಮಂಪರದಲ್ಲೇ ಇದ್ದೀರಿ, ಟೈಮ್ ನೋಡದೆ ಓಡೋಗಿರುತ್ತೆ. ಓಡೋಗಿರುತ್ತೆ. ಅದಕ್ಕೋಸ್ಕರ ಟೈಮ್ ಫಾಸ್ಟ್ ಆಗಿದೆ. ಕಲಿಯುಗನ ಅಂತ್ಯ ಮಾಡೋದಕ್ಕೋಸ್ಕರ, ಕಲಿಯುಗದ ಆಯುಷನ್ನು ಮುಗಿಸ್ಕೋದಕ್ಕೋಸ್ಕರ ಋಷಿ ಮುನಿಗಳು ಫಾಸ್ಟ್ ಮಾಡಿಟ್ಟಿದ್ದಾರೆ. ಹ್ಮ್ ಹ್ಮ್ ಫಾಸ್ಟ್ ಆಗಿ ಹುಡುಕ್ತಾ ಇದೆ. ಹೌದು. ಎಷ್ಟೋ ಸಾವಿರ ವರ್ಷಗಳು ಅಂತ ಹೇಳ್ತಿದ್ದಾರಲ್ಲ, ಫಾಸ್ಟ್ ಆಗಿ ಹೋಗ್ತಾನೆ ಇದೆ. ಇದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ. ಹ್ಮ್ 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 ಈ ಅದನ್ನ ನೀವು ಫಾಸ್ಟ್ ಮಾಡಿದಾರಾ, ನೀವು ನೋಡಿದೀರಾ ಹೋಗಿ, ಯಾವ್ದ್ರಲ್ಲಿ ಉಲ್ಲೇಖ ಮಾಡಿದಾರೆ, ಯಾವ ಋಷಿ ಮುನಿ ನಿಮ್ಗೆ ಹೇಳಿದ್ದು? ಈ ತರ ಎಲ್ಲ ಪ್ರಶ್ನೆಗಳು ಉಂಟು ಮಾಡ್ತದೆ. ಜನ ಕೇಳೋದಕ್ಕಿಂತ ಮೊದ್ಲೇ ನಾವು ಉತ್ತರವನ್ನ ಕೊಟ್ಬಿಟ್ಟಿರ್ತೀವಿ. ಹೌದು. ಅದನ್ನ ಸಾಕ್ಷಿ ಸಮೇತವಾಗಿ ಹ್ಮ್ ಮುಂದಿನ ಸಂಚಿಕೆಗಳಲ್ಲಿ ಹ್ಮ್ ಏನ್ರಲ್ಲಿ ಕೊಟ್ಟಿದ್ದಾರೆ, ಯಾವ ಗ್ರಂಥದಲ್ಲಿ ಕೊಟ್ಟಿದ್ದಾರೆ, ಎಷ್ಟು ದಿವಸದಿಂದ ಫಾಸ್ಟ್ ಆಗಿದೆ, ಹ್ಮ್ ಅದು ಯಾಕೆ ಮಾಡಿದ್ದಾರೆ ಅಂತ ಸಾಕ್ಷಿ ಸಮೇತವಾಗಿ ತೋರಿಸಿ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಹ್ಮ್. ಇವತ್ತು 2040ಕ್ಕೆ ನೀವು ಮದುವೆ ಅನ್ನೋ ಕಾನ್ಸೆಪ್ಟೇ ಇರಲ್ಲ ಅಂತ. 40ವರೆಗೂ ಹೋಗ್ಬೇಡಿ, ಇವಾಗ್ಲೇ ತಗೊಳ್ಳಿ ನೀವು. ಹ್ಮ್ ಹೌದು. ಅದೇನೋ ಒಂದು ಇಲ್ಲಿಗೆ ಕೆಲವರೆಲ್ಲ ಬರ್ತಿರ್ತಾರೆ. ಹ್ಮ್ ನೀವೇನಮ್ಮ ಗಂಡ ಹೆಂಡತಿ ತರನೇ ಇರ್ತಾರೆ. ಇಲ್ಲ ಅದೇನೋ ಒಂದು ಅದಕ್ಕೆ ಒಂದು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಲಿವಿಂಗ್ ಟುಗೆದರ್ ಅಂತಾರೆ. ಹಾ ಹಾ ಹೌದು. ಲಿವಿಂಗ್ ಟುಗೆದರ್. ಹೌದು. ಹ್ಮ್. ಹ್ಮ್ 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 ಅವರು ಗಂಡ ಹೆಂಡತಿ ತರ ಇರ್ಬೋದು, ಆದ್ರೆ ಗಂಡ ಹೆಂಡತಿ ಅಲ್ಲ. ಅಲ್ಲ. ಹೌದು. ಅವ್ರಿಬ್ಬರ ಮಧ್ಯೆ ಸಂಭೋಗ ಮಾಡ್ಬೋದು, ಹೌದು. ಆದ್ರೆ ಮಕ್ಕಳು ಮಾಡ್ಕೊಳಂಗಿಲ್ಲ. ಮಕ್ಕಳು ಮಾಡ್ಕೊಳಂಗಿಲ್ಲ, ತಾಳಿ ಕಟ್ಟಂಗಿಲ್ಲ, ಹ್ಮ್ ಈ ತರ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಆ ಲೆಕ್ಕ ಅವಳು ವೇಷನೆ. ಲಿವಿಂಗ್ ಟುಗೆದರ್. ಮದುವೆ ಇಲ್ಲ ಅಂದ್ರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ. ಮದುವೆಗೆ ಮುಂಚೆ ಮಕ್ಕಳಾದ್ರೆ ಏನಂತಾರೆ? ಹೌದು. ಬೆಲೆ ಇರುತ್ತಾ? ಬೆಲೆ ಇರಲ್ಲ. ಆ ಮಗುಗ್ ಬೆಲೆ ಇರುತ್ತಾ? ಇಲ್ಲ. ಮದುವೆ ಆದ್ಮೇಲೆ ಮಕ್ಕಳಾದ್ರೆ ಬೆಲೆ ಇರುತ್ತೆ ಅದಕ್ಕೆ. ಬೆಲೆ. ಇದು ನಮ್ಮ ಸನಾತನ ಧರ್ಮದಲ್ಲಿ, ಹ್ಮ್. ನಮ್ಮ ದೇಶಿ ಪದ್ಧತಿಯಲ್ಲಿ ಬಂದಿರ್ತಕ್ಕಂಥ, ಹ್ಮ್ ಹ್ಮ್ ನಮ್ಮ ಭಾರತ ಸನಾತನ ಧರ್ಮ ಏನಿದೋ, ಯಾವ್ದ್ಯಾವ್ದಕ್ಕೆ ಯಾವ ಬೆಲೆ ಕೊಡ್ಬೇಕು ಆ ಬೆಲೆನ ಕಟ್ಕೊಂಡ್ ಬಂದಿದ್ದಾರೆ. ಖಂಡಿತ. ಅದು ಬೆಲೆ ಸಿಗ, ನೀವೇನೋ ಫ್ಯಾಷನ್ ಮಾಡ್ಕೊಬೋದು. ಹೌದು. ಅಥವಾ ಅವರನ್ನ ನೀವೇನಾದ್ರೂ ಕರ್ಕೊಂಬಂದ್ರೆ, ಅವಳು ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ಅವಳು ಯಾವ ಸ್ಥಾನದಲ್ಲಿ ನೋಡ್ತಾರೆ, ನಮ್ಮ ಸಮಾಜ ಯಾವ ಸ್ಥಾನದಲ್ಲಿ ನೋಡುತ್ತೆ? ಹ್ಮ್ ಅದೇನು ನೀವ್ ಹೇಳಿ, ಏನೋ ಗೆದರೋ ಬದರೋ ಅದೇ ಅದು ಅವ್ರಿಗೆ ಸೇರಿದ್ದು. ಲಿವಿಂಗ್ ಟುಗೆದರ್. ಅವ್ರಿಗೆ ಸೇರಿದ್ದು. ನಿಮ್ಗೆ ನಗು ಬರುತ್ತೆ, ನಮ್ಗೆ ಆ ಭಾಷೆಗಳು ಉಪಯೋಗಿಸಕ್ ಬರಲ್ಲ. ಅವಳನ್ನ ವೇಶ್ಯ ಸ್ಥಾನದಲ್ಲೇ ನೋಡೋದು ನಾವು. ವೇಶ್ಯೆ ಒಬ್ಬ ಹೆಣ್ಣು ಗಂಡನನ್ನ ಬಿಟ್ಟು ಪರಸ್ತ್ರೀ ಪರಮನ ಜೊತೆ ಓಡಾಡ್ತಿದ್ದಾನೆ ಅಂದ್ರೆ ಅವ್ರನ್ನ ಯಾವ ಪಟ್ಟ ಕಟ್ತಾರೆ ಅವಳಿಗೆ? ಅದೇ. ಹಾಗಿದ್ರೆ ಅವಳು ವೇಷನೇ. ಹೌದು. ಸುಮ್ನೆ ಇವರು ಕಾನೂನು ಸಮಾಜ ಅಂತ ಹೇಳ್ಕೊಂಡು ಹೋಗ್ಬೋದು ಅಷ್ಟೇ. ಹ್ಮ್ ಹ್ಮ್ ಇದು 2040 ಹೋಗೋದ್ ಬೇಡ, ಇವಾಗ್ಲೇ ನಡೀತಿದೆಯಲ್ಲ. ಹ್ಮ್ ಇವಾಗ್ಲೇ ನಡೀತಿದೆಯಲ್ಲ. ಹೌದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕಾಮ ಪ್ರಯೋಗ ಯಾರ ಮೇಲ್ ಮಾಡ್ಬೇಕು? ನಾವು ಹೆಂಡತಿ ಮೇಲ್ ಮಾಡ್ಬೇಕಷ್ಟೇ. ಹೌದು ನಿಜ ಅದು. ಕಾಮ ಪ್ರಯೋಗ ಹೆಂಡತಿ ಮೇಲ್ ಮಾಡ್ಬೇಕೆ ಹೊರತು ಹ್ಮ್ ಪರರ ಮೇಲೆ ಮಾಡಕ್ ಹೋದಾಗ ನಾವು ವೇಶ್ಯರೇ. ಈಗ ಪರಸ್ತ್ರೀಯರ ಮೇಲೆ ಆಗ್ತಿರೋದು ಅಂತ ನಾವು ಉಲ್ಲೇಖ ಮಾಡ್ತಾ ಇರೋದು ಇವಾಗ ನಾವು ಹೇಳ್ತಾರ ನಿಮ್ಗೀಗ. ಹೌದು. ಹೌದು, ಪರಸ್ತ್ರೀಯರ ಮೇಲೆ ನಡೀತಾ ಇದೆ. ಇದು ಕಾಲಜ್ಞಾನದಲ್ಲೆಲ್ಲ ಉಲ್ಲೇಖ ಆಗಿದ್ಯಾ? ಅದಕ್ಕೆ ಲಜ್ಜೆಗೆಟ್ಟು ನಡೆಯುತ್ತಾರೆ. ಲಜ್ಜೆ ಕೆಡೋದಂದ್ರೆ ಓಕೆ. ಹ್ಮ್ 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 ಮನುಷ್ಯತ್ವಕ್ಕೆ ಬೆಲೆನೇ ಇರೋದಿಲ್ಲ. ಮನುಷ್ಯನಿಗೆ ಬೆಲೆ ಇರೋದಿಲ್ಲ. ಲಜ್ಜೆಗೆಟ್ಟು ನಡೆಯುತ್ತಾರೆ ಅಂತ ಹೇಳಿ ಬಿಟ್ಟಿದಾರಲ್ಲ. ಎಷ್ಟೋ ಜನ ಈಗ ನಾವು ನೋಡ್ತಾ ಇರೋದು ಗುರುಗಳೇ, ಬಂದ್ಬಿಟ್ಟು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ ನಾನು. ಈಗ ರೀಸೆಂಟ್ ಆಗಿ ಒಂದು ಪೂನಾದಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ ನೋಡಿದೆ. ಒಂದು ಮದ್ವೆ ಮಾಡ್ಕೊಬೇಕು ಅಂತ ಹುಡುಗಿ ಪ್ಲಾನ್ ಮಾಡ್ಕೊಂಡು ಅವನನ್ನ ಕರ್ಕೊಂಡು ಹೋಗಿ ಮೇಲ್ಗಡೆ ಅಂತ ತಳ್ಳಿ ಸಾಯಿಸಿರೋದು. ಎಷ್ಟು ವಿಚಿತ್ರವಾಗಿ ನಡೀತಾ ಇದೆ ಅಂದ್ರೆ, ತುಂಬಾ ಕಾಲ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ನಮಗೆ. ಏನಕ್ಕೆ ಈ ತರ ಮನುಷ್ಯನ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ? ಇಲ್ಲ ನಾವು ಕಾಲಕ್ಕೆ ಏನಾದ್ರು ಚೇಂಜ್ ಆಗ್ತಾ ಇದೀವೋ? ಇಲ್ಲ ಈ ತರ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆಯಲ್ಲ, ಇದಕ್ಕೆ ಏನಿದು ಕಾರಣ? ಹೌದು ನೋಡಿ, ನಿಮ್ಮಲ್ಲಿ ಒಂದು ಪ್ರಶ್ನೆ ಇಡ್ತೀರಿ ನೀವು. ತುಂಬಾ ಪ್ರಶ್ನೆಗಳನ್ನ ನಮ್ಮನ್ನ ಕೇಳ್ತಿದ್ರೆ ಬೆಳಗ್ಗೆಯಿಂದ. ನಾವು ನಿಮ್ಮಲ್ಲಿ ಈ ಒಂದು ಪ್ರಶ್ನೆಯನ್ನ ಕೊಡ್ತೀವಿ. ಇವತ್ತು ಭೂಮಿಗೆ ಕಾಲ ಕೆಟ್ಟಿದೆ ಅಂತ ಹೇಳ್ತಿದ್ಯಾ. ಕಾಲ ಕೆಟ್ಟೋಗಿದೆ. ಮನುಷ್ಯನು ಮಾಡೋ ತಪ್ಪನ್ನೆಲ್ಲ ಕಾಲದ ಮೇಲೆ ಯಾಕೆ ಹಾಕ್ತಿದ್ದೀರಾ? ಇವತ್ತು ಸೂರ್ಯನ ಕೆಟ್ಟ ಬೆಳಕು ಕೊಡ್ತಾ ಇದಾರ ನಮ್ಗೆ? ಇಲ್ಲ. ಗಾಳಿ ನಮ್ಗೆ ಕೆಟ್ಟ ಗಾಳಿ ಕೊಡ್ತಾ ಇದೆಯಾ? ಇಲ್ಲ. ಒಳ್ಳೆ ಗಾಳಿನೇ ಕೊಡ್ತಿದ್ಯಲ್ಲ. ಹೌದು. ಅಥವಾ ಸೂರ್ಯನ ಏನಾದ್ರೂ ಉಲ್ಟಾ ಹುಟ್ಟುತ್ತಾ ಇದ್ದಾನ? ಇಲ್ಲ. ಗೊತ್ತಿಲ್ಲಲ್ಲ. ಅಥವಾ ಭೂಮಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಇವತ್ತು ಬದಲಾವಣೆಗಳ ಹಾಕ್ತಿರೋದು ನಾವುಗಳು.
ಕಾಲ ಬದಲಾಗಿಲ್ಲ, ಪ್ರಕೃತಿ ಬದಲಾಗಿಲ್ಲ. ಕೆಲವ್ರು ಹೇಳ್ತಾರೆ ಅದೆಲ್ಲ ಪ್ರಕೃತಿ ನಿಯಮ ಬಿಡಿ, ಹ್ಮ್ 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 ವಯಸ್ಸಿಗೆ ತಕ್ಕನಂಗೆ ಆಟ ಆಡ್ತಾನೆ ಬಿಡಿ. ಇವತ್ತು ಭೂಮಿಗೆ ನೀವು ಬೆಲೆ ಕಟ್ಟಿದ್ರೆ ಭೂಮಿ ಬೆಲೆ ಕಟ್ತಾ? ನಿಮ್ಗೆ ಹೇಳಿತ್ತ ಭೂಮಿ? ಹ್ಮ್ ಯಾರು ಕಟ್ಟಿರೋದು? ಮನುಷ್ಯರು ಮಾಡಿರೋದು. ಭೂಮಿ ಅಲ್ಲೇ ಇರುತ್ತೆ. ಹೌದು ತಾತ ಮುತ್ತಾದ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳಿಂದ ಹಾಗೇ ಇದೆ ಅದು. ಹೌದು. ಬೆಲೆ ಕಟ್ತಿರೋದು ಇಷ್ಟು ಬೆಲೆ ಆಯ್ತು, ಇಷ್ಟು ಕೋಟಿ ಆಯ್ತು, ಇಷ್ಟು ಲಕ್ಷ ಆಯ್ತು, ಬೆಲೆ ಕಟ್ತಿರೋದು ಯಾರು? ಅದನ್ನ ಬದಲು ಮಾಡ್ತಿರೋದು ಯಾರು? ನಾವು ಬದಲಾಗ್ತಿದ್ದೀರೋ ಅದು ಬದಲಾಗ್ತಿದ್ಯೋ? ನಾವೇ ತಾನೇ ಬದಲಾಗ್ತಿರೋದು. ಯಾವುದೇ ಒಂದು ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗ್ತಿಲ್ಲ, ನಾವುಗಳು ಬದಲಾಗ್ತಿದೀವಿ. ನಾವುಗಳು ಏನಾಗ್ತಿದ್ದೀರಿ? ದುರಾಸೆ ವ್ಯಾಮೋಹಕ್ಕೆ ಒಳಗಾಗ್ತಿದೀವಿ. ಅವಾಗಲೇ ಹೇಳಿದ್ರಿ, ಮನುಷ್ಯನನ್ನ ಲಕ್ಷ್ಮೀದೇವಿ ಕೋತಿಗಳನ್ನಾಗಿ ಆಡಿಸ್ತಾಳೆ ಅಂತ. ಹೌದು, ಹೇಳ್ತಾ ಹೌದು, ನಿಜ. ಕೋತಿಗಳನ್ನಾಗಿ ನಮ್ಮನ್ನ ಆಡಿಸ್ತಾ ಇದೆ ಅದು, ನಾವು ಆಡ್ತಾ ಇದ್ದೀವಿ. ನಾವು ದುರಾಸೆಗೆ ಒಳಗಾಗ್ತಾ ಇದ್ದೀವಿ. ದುರಾಸೆಗೆ ಒಳಗಾಗಿ ಒಂದ್ ದಿವಸ ನಶಿಸಿ ಹೊರಟೋಗುತ್ತೆ. ಸಂಪೂರ್ಣ ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಈ ಮನುಷ್ಯನು ಮಾಡ್ತಕ್ಕಂಥ ಕರ್ಮಗಳು ಭೂಮಿ ಮೇಲೆ ವಿಚಿತ್ರ ವಿಚಿತ್ರ ಪ್ರಯೋಗಗಳು ನೋಡಿ ನೋಡಿ ನಾವಿವತ್ತು ನಮ್ಮಗಳಿಗೆ ಎಲ್ಲೋ ಒಂದ್ ಜಾಗದಲ್ಲಿ ಕೂತ್ಕೊಂಡು ಏನೋ ನೋಡಿದಾಗ ಒಂಥರ ಅಸಹ್ಯ ಅನ್ಸುತ್ತೆ. ಏನಪ್ಪ ಇಷ್ಟೊಂದು ಕ್ರೂರಿಗಳ ಜನಗಳು, ಇಷ್ಟೊಂದು ಕ್ರೂರಿ ಮನ್ಸಿದೆ ಅಂತ ನಾವೊಂದು ಚಿಂತನೆಗಳ ಮಾಡ್ತೀವಿ. ಈ ರೀತಿ ನಮ್ಮಗಳಲ್ದಿರೆ ಬಂಡೆಗಳು ಕೂಡ ತಲೆ ಚೆಚ್ಕೊಂಡು ಬಂಡೆ ಹೊಡ್ಕೊಂಡು ಹೊಡೆದೋಗ್ತಾವಂತೆ ಬಂಡೆಗಳು. ಇವತ್ತು ಯಾವ್ದೋ ಒಂದು ನಾವು ತಪ್ಪು ಮಾಡ್ಬಿಟ್ರಿ, ಯಾವ್ದೋ ಒಂದು ಮಾಡಬಾರ್ದು ಕೆಲಸ ಮಾಡಿ, ನೀವೇನ್ ಅನ್ಕೊಂತೀರಾ? ನಮ್ ಗುರುಗಳು ಈ ತರ ತಲೆ ಚೆಚ್ಕೊಂತೀರಾ, ನಮ್ ಗುರುಗಳು ಈ ತರ ತಲೆ ನಿಂಗ್ ಅನ್ಕೊಂತೀರಾ, ಹೊಡ್ಕೊಂತೀರಾ ಒಂದ್ಸಲ, ನಮ್ ಗುರುಗಳು ಈ ತರ ಏನ್ ತಪ್ಪು ಮಾಡ್ಬಿಟ್ರಲ್ಲಪ್ಪ ಅಂತ. ಆ ರೀತಿ ಜನಗಳು ಏನಪ್ಪಾ ಇಷ್ಟೊಂದು ಕರ್ಮಗಳು, ಇಷ್ಟೊಂದು ಅಧರ್ಮ ನಡೀತಿದ್ರು, ಜನಗಳು ಸಾಯ್ತಿದೆ, ಇಷ್ಟೆಲ್ಲ ಅಧರ್ಮಗಳು ಮಾಡ್ತಿದಾರೆ ಭೂಮಿ ಮೇಲೆ ಅಂತ ಬಂಡೆಗಳಿಗೆ ಜೀವ ಬಂದು ಒಡೆದಾಡ್ಕೊಂತವಂತೆ. ಅದು ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ, ನೀವು ಓದು ನೋಡು. ಬಂಡೆಗಳಿಗೆ ಜೀವ ಬಂದು ಏನು ಮನುಷ್ಯನು ಇಷ್ಟೊಂದು ಅದ್ಗೆಟ್ಟು ಹೋಗಿದ್ದಾನೆ ಅಂತೇಳಿ ಬಂಡೆಗಳು ಬಡದಾಡ್ಕೊಂಡು ಸಾಯ್ತಾವಂತೆ. ಇವತ್ತು ಬಂಡೆ ಅಂದ್ರೆ ಏನೋ ನೀನ್ ಕಲ್ಲು ಬಂಡೆ ತರ ಇದೆಯಾ ಮುಣ್ಣೆ ಮಗನೆ ಅಂತ ಬೈತಾರೆ ನಮ್ ಕಡೆ. ಅದು ಕಲ್ಲು ಬಂಡೆಗೆ ಅದಕ್ಕೆ ಜೀವನೇ ಇರೋದಿಲ್ಲ, ಎಲ್ಲಿ ಬಿಸಾಕಿದ್ರು ಅಲ್ಲೇ ಬಿದ್ದಿರುತ್ತೆ. ಅದಕ್ಕೂ ಕೂಡ ಜೀವ ಬಂದು ಬಡ್ಕೊಳತ್ತಂತೆ. ಇನ್ನ ಮನುಷ್ಯ ಇನ್ನೆಷ್ಟು ಅದ್ಗೆಟ್ಟು ಓಡ್ತಾನೆ ಅಂತ ನೀವ್ ಯೋಚನೆ ಮಾಡಿ. ಅದೇ ಹೇಳ್ತಾರೆ. ಹೌದು, ಇನ್ನ ಎಷ್ಟು ಅದ್ಗೆಟ್ಟು ಹೋಗ್ತಾನೆ. ನಾವ್ ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು ಶಾಂಪಲ್. ಇನ್ನು ನಮ್ಮ ದೊಡ್ಡವರು ಹೇಳ್ತಿರ್ತಾರ, ಮುಂದುಂದ್ರ ಮುಸ್ಲಾಂ ಪಂಡಗ ಅಂತ, ಗಾದೆ ಮಾತು. ಮುಂದೆ ಕಾದ್ ನೋಡ್ಬೇಕು ನಾವು. ಇನ್ನ ವಿಚಿತ್ರ ವ್ಯಾಧಿಗಳನ್ನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮನುಷ್ಯ ಮಾಡಬಾರ್ದನ್ನ ಮಾಡಿ ಸಾವನ್ನೊಪ್ತಾನೆ. ನೀವ್ ಹೇಳ್ತಿದ್ರಿ ಅದು ಏನಕ್ಕೋಸ್ಕರ ಮಾಡಿದ್ರು, ಹೆಂಗ್ ಮಾಡಿದ್ರು, ಇದೆಲ್ಲ ದುಡ್ಡಿನ ವ್ಯಾಮೋಹಕ್ಕೋಸ್ಕರ ಮಾಡ್ತಿದ್ದಾರಲ್ವಾ. ಇವರೆಲ್ಲ ವಿಚಿತ್ರ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ವಿಜ್ಞಾನನೇ ತಲೆಗೆಳಗಡೆ ಆಗುತ್ತೆ ಅದನ್ನ ಕಂಡಿಡಿಯೋದಕ್ಕೋಸ್ಕರ. ಇದು ಕಾಲಜ್ಞಾನ ಉಲ್ಲೇಖನ, ಅಕ್ಷರ ಕೂಡ ಸತ್ಯ ಆಗುತ್ತೆ, ನಡೆಯುತ್ತೆ. ಇನ್ನು ಮುಂದೆ ಬರ್ತಕ್ಕಂಥ ಕಾಯಿಲೆಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು ಕಣ್ಣು ಮುಚ್ಚಿದ್ರೆ ಬೆಚ್ಚಿ ಬೀಳ್ಬೇಕು. ಕಣ್ಣು ಮುಚ್ಚಿದ್ರೆ ಬೆಚ್ಚಿ ಬೀಳ್ತಕ್ಕಂಥ ವಿಚಾರ. ಒಂದು ತಪ್ಪು ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು. 2030 ನಂತರ ತೋರಿಸುತ್ತೆ ಕಾಲಜ್ಞಾನದ ಆಟ, ಪ್ರಕೃತಿ ಆಟ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನ ನೋಡಿದ್ವಲ್ಲ, ಕೊರೋನಾ ಅನ್ನೋ ಒಂದು ಮಹಾಮಾರಿ ಬಂತು ಅಂತ. ಅದು ಶಾಂಪಲ್. ನಿಮ್ಗೆ ಟ್ರಯಲ್ ಡೋಸ್. ಈಗ ಎಲ್ಲಾದ್ರೂ ಒಂದು ಭಟ್ರುಗಳು ಅಡಿಗೆ ಮಾಡುವಾಗ ಓನರ್ ಕರೀತಾರೆ, ಬುದೇ ಬನ್ನಿ ಒಂಚೂರು ಟೇಸ್ಟ್ ನೋಡಿ, ಓಕೆನಾ, ಅಡಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ, ಚೆನ್ನಾಗಿದ್ರೆ ಎಲ್ರಿಗೂ ಬಡಿಸ್ತೀನಿ ಅಂತ. ಭಗವಂತ ಅಡಿಗೆ ಮಾಡಿ ಇಟ್ಕೊಂಡಿದ್ದಾನೆ, ಗೊತ್ತಾಯ್ತು. ಟೇಸ್ಟ್ ನೋಡಕ್ ಕೊಟ್ಟಿದ್ದ ಕೊರೋನಾ ಮಹಾಮಾರಿನ. ಆಗ ನಮಗೂ ಕೂಡ ಕೆಲವರು ಚಾಲೆಂಜ್ ಮಾಡಿದ್ರು, ಈ ತರ ಬರುತ್ತೆ, ಮಾರಿಗಳು ಬರ್ತವೆ, ಹುಷಾರಾಗಿ ಧರ್ಮವಾಗಿ ನೆಟ್ಕೊಳ್ಳಿ. ನಮ್ ಡಾಕ್ಟರ್ ಎಂತವನಿದ್ದಾನೆ ಗೊತ್ತಾ, ನೇನು ಸಾಯ್ತಾನೇನೋ ನಾವು ಬದುಕ್ಸಿ ಎತ್ತಿ ನಿಲ್ಲಿಸ್ತಾನೆ ಅಂತ. ಕೊರೋನಾ ಬಂದಾಗ ಯಾವ ಡಾಕ್ಟರ್ ಎಲ್ಲಿದ್ರು ಸ್ವಾಮಿ? ಹೌದು, ಡಾಕ್ಟರ್ಗಳೇ ಬಾಗ್ಲಾಕೊಂಡು ಒಬ್ಬ ಪೇಷಂಟ್ ದೂರ ನಿಲ್ಲು, ಬರ್ಬೇಡ ನನ್ನ ಹತ್ರ ಅನ್ನೋ ಅವನೇ ಎದುರ್ಕೊಡ್ತಿದ್ದ. ಅದಕ್ಕೋಸ್ಕರನೇ ವಿಜ್ಞಾನಕ್ಕೆ ಸವಾಲಾಗುತ್ತೆ ಮುಂದೆ ಬರ್ತಕ್ಕಂಥ ಕಾಯಿಲೆಗಳು. ವೈದ್ಯರು ಇಲ್ಲ, ವಿಜ್ಞಾನನಿಲ್ಲ, ಅದನ್ನ ತಡೆಯ ಇರೋದೇ ಭಗವಂತ. ಅದು ಕೊರೋನಾ ಅಂತಕ್ಕಂಥದ್ದು ನಿಮ್ಗೆ ಬರೀ ಶಾಂಪಲ್ ಕೊಟ್ಟಿತ್ತಷ್ಟೇ. ಮುಂದೆ ಬರ್ತಕ್ಕಂಥ ಇನ್ನೂ ಇದೆ. ಅದಕ್ಕೆ ಹೇಳೋದು, ನಮ್ನ ಹೇಳಿದ್ರಿ ಅಂದ್ರೆ ನಿಮ್ಗೆ ಕೇಳೋದವ್ರಿಗೆ ಯಾವ ತರ ಕಾಯಿಲೆಗಳು ಬರ್ಬೋದು ಮುಂದೆ ಅಂತ. ನೋಡಿ, ವೈರಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಗ್ರಹಗಳಿಗೆ ವೈರಸ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದು ಯಾವ ಗ್ರಹಗಳಿಗೆ? ನವಗ್ರಹಗಳಿಗೆ.
ಆಕಾಶದಲ್ಲಿ ತೇಲಾಡ್ಕೊಂಡು ಇವತ್ತು ನಮ್ಮನ್ನ ಆಪರೇಟ್ ಮಾಡ್ತಿರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಆಗು ಹೋಗುಗಳು ನೋಡ್ಕೊಂತಿರೋದು ನವಗ್ರಹಗಳು. ಹ್ಮ್ ವಿಜ್ಞಾನನು ಸಾಬೀತುಪಡಿಸಿದೆ, ನಮ್ಮ ಧರ್ಮನು ಕೂಡ ಸಾಬೀತುಪಡಿಸಿದೆ. ನವಗ್ರಹಗಳು, ಗ್ರಹಗಳಿಗೆ ಕಾಯಿಲೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ರಹಗಳಿಗೆ ನೀವು ಕಾಯಿಲೆ ಬರಕ್ ನಂಬ್ತೀರಾ? ಶುರುವಾಯ್ತು ಅಂತ ಅಂದ್ರೆ ಈ ಮನುಷ್ಯ ಇಲ್ಲಿ ಬದುಕಿರಕ್ಕಾಗುತ್ತೆ ಅಂತ. ದೇವತೆಗಳಿಗೆ ಆತರ ಬರುತ್ತೆ ಅಂದ್ಮೇಲೆ ನಮಗೇನ್ ಇದಿರುತ್ತೆ. ಹಿಂದೆ ಅದಕ್ಕೆ ಅದೆಲ್ಲ ಆ ಗ್ರಹಗಳ ಕಾಯಿಲೆ ಬರೋದಕ್ಕಿಂತ ಮುಂಚೆ ಮನುಷ್ಯನಲ್ಲಿ ದದ್ದುಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್ ಇವತ್ತು ದದ್ದಗಳು ಅಂದ್ರೆ ಹ್ಮ್? ದದ್ದಗಳು ಅಂದ್ರೆ ಆ ಹೇಳ್ತೀನಿ. ಇವತ್ತು ನಾವು ಸೂರ್ಯನ ಕಿರಣ, ಕೆಲವೊಂದು ರೋಗಿಗಳಿಗೆ ವಿಟಮಿನ್ಸ್ ವಿಟಮಿನ್ಸ್ ಹೌದು ವಿಟಮಿನ್ಸ್ ಬೇಕು, ಹೌದು, ಇನ್ಬ್ಯಾಲೆನ್ಸ್ ಹೌದು. ಆಗಿದೆ ಅಂತ ರಿಪೋರ್ಟ್ ಮಾಡಿದ ಕೂಡಲೇ ನೋಡಮ್ಮ ನೀನು ಬೆಳಗ್ಗೆ ಎದ್ದು ಸೂರ್ಯನ ಬಿಸಿಲು ಕಾಯಿಸ್ಬೇಕು. ನೀನು ಒಂದು 5 ನಿಮಿಷ ಚೇರ್ ಹಾಕೊಂಡು ಕುತ್ಕೋ, ಬಿಸಿಲು ಕಾಯಿಸು, ಈ ತರ ನಿಮ್ಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ, ಕೆಲವೊಂದು ವಿಟಮಿನ್ಸ್ ಸಿಗುತ್ತೆ ಅಂತ ಹೇಳ್ತೀವಿ. ಹ್ಮ್ ಆ ಸೂರ್ಯನ ಕಿರಣ ಮನುಷ್ಯನ ಮೈ ಮೇಲೆ ಬಿದ್ರೆ ದದ್ದುಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾವು ಸೂರ್ಯನ ಬಿಸಿಲಲ್ಲಿ ನೋಡಿದ್ದು ಆ ಚಳಿ ಆಗಿದ್ ಕೂಡಲೇ ಬಿಸಿಲಿಗೆ ಹೋಗಿ ಬೆಚ್ಚಗಾಯ್ತು. ಬೆಚ್ಚಗಾಯ್ತು, ಹೌದೌದು. ಆ ರೀತಿ ಸೂರ್ಯನ ಕೂಡ ವೈರಸ್ ಬಂದು ಆ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬಿದ್ದಾಗ ದದ್ದುಗಳು ಹುಚ್ಚೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ಬೊಬ್ಬೆಗಳು, ವಿಚಿತ್ರ ಬೊಬ್ಬೆಗಳು, ಕೆಟ್ಟ ವಾಸನೆ ಹುಟ್ಟುತ್ತೆ. ಹ್ಮ್ ಅದನ್ನ ವಿಜ್ಞಾನಿಗಳ ಕಂಡಿಡಿಯಲ್ಲ, ಅವರೇ ಸತ್ತೋಗಿರ್ತಾರಲ್ಲ, ಹೌದು. ಅವನಿಗೆ ಬರುತ್ತೆ ವ್ಯಾಧಿ. ಹ್ಮ್ ಎಲ್ಲ ವ್ಯಾಧಿಗಳು ಬಂದು ವಿಚಿತ್ರವಾಗಿ ಇದು ಜನಗಳನ್ನ ಭಯ ಪಡಿಸೋದಕ್ಕೋಸ್ಕರ ನಾವ್ ಹೇಳ್ತಿಲ್ಲ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದನ್ನ ನಾವ್ ಹೇಳ್ತಿರೋದು. ದದ್ದುಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಹೆಂಗ್ ಹುಟ್ತಾ ಇದೆ, ಏನ್ ಕಂಡಿಡಿತೀರಾ? ಹ್ಮ್ ಕೊರೋನಾ ಹೆಂಗ್ ಹುಟ್ಟುತ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ. ಎಲ್ಲಿಂದ ಬರ್ತಿದೆ ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಹೌದು. ಆ ರೀತಿ ಇದೇ ರೀತಿ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹ್ಮ್ ಇವತ್ತು ವಿಚಿತ್ರ ಕಾಯಿಲೆಗಳು. ಹ್ಮ್ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ಪೀಳಿಗೆಯಲ್ಲಿ ಮನೆಗೆ ಒಬ್ಬೊಬ್ರು ಕ್ಯಾನ್ಸರ್ ಪೇಷಂಟ್ ಉಟ್ಕೊಳ್ತಾರೆ. ಹ್ಮ್ ನೀವು ಆವಾಗಲೇ ಕೇಳಿದ್ರೆ, ಗುರುಗಳು ಕ್ಯಾನ್ಸರ್ ಮೇಲೆ ಆಗ್ಬಿಡುತ್ತಾ ಅಂತ. ನಾವ್ ಹೇಳಿದ್ರಿ ಸಾಧ್ಯನೇ ಇಲ್ಲ, ಮೇಲೆ ಆಗಲ್ಲ. ಯಾರೋ ರಷ್ಯಾನೋ ಏನೋ ಔಷಧಿ ಕಂಡಿಡಿದಾರೆ. ಹೌದು, ಅಷ್ಟು ಲಕ್ಷ ಕೊಟ್ಕೊಂಡು ಇಂಜೆಕ್ಷನ್ ತಗೊಂಡ್ರೆ ಹೋಗ್ಬಿಡುತ್ತಂತೆ ಅಂತ ಹೇಳಿ. ಹೌದು. ಖಂಡಿತವಾಗಿ ಹೋಗಲ್ಲ. ಅದು ಹೋದ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೆ. ಹ್ಮ್ ನಾವ್ ಅದಕ್ಕೆ ಅಷ್ಟು ಕಂಡೀಷನ್ ಆಗಿ ಯಾಕೆ ಹೇಳಿದ್ರಿ, ವಾಸಿ ಆಗಲ್ಲಣ ಅಂತ ಯಾಕೆ ಹೇಳಿದ್ರಿ ಅಂದ್ರೆ, ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿದೆ. ರೋಗಿಗಳು ವಿಚಿತ್ರವಾಗಿ ಸಾಯ್ಬೇಕು, ಹ್ಮ್ ಜನಗಳು ಯಾರು ಕ್ರೂರಿಗಳು ಸಾಯ್ಬೇಕು, ಹೌದು. ಮಾಡಬಾರ್ದನ್ನ ಏನೇನು ಮಾಡ್ಕೊಂಡು ಮಾಡಿರ್ತಾರಲ್ಲ. ಹೌದು. ಅವ್ರು ಖಂಡಿತವಾಗಿ ಬಂದೇ ಬರುತ್ತೆ. ಹ್ಮ್ ಇವತ್ತು ಮನೆಗೆ ಶುಗರ್ ಅಂತಕ್ಕಂಥದ್ದು ಒಂದು 20 ವರ್ಷ ಹಿಂದಕ್ಕೆ ಹೋದ್ರೆ ಶುಗರ್ ಅಂದ್ರೆ ಯಾವ್ದೋ ಒಂದು ಅಪರೂಪ ಕಾಯಿಲೆ ಅಪರೂಪ ಕಾಯಿಲೆ ಆಗಿತ್ತು. ಮನೆಗೊಬ್ರು ಮೆಂಬರ್ ಆಗ್ತಿದ್ದಾರೆ ಈಗ. ಹೌದು, ನಿಜ ಅದು. ಶುಗರ್ ಒಂದು ಸಂಘ ಕಟ್ಬೋದು. ಅಯ್ಯೋ, ತುಂಬಾ ಇದೆ ಇತ್ತೀಚಿನ ಆ ದಿನಗಳಲ್ಲಿ ರೀತಿ ಶುಗರ್ ಆಗ್ತಿದೆ. ತುಂಬಾ ಇದೆ. ಮುಂದಿನ ಪೀಳಿಗೆಯಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು ಹಾಗಾಗುತ್ತೆ. ಆಗ ಬಂದು ವಿಚಿತ್ರವಾಗಿ ಕಾಲಗಳನ್ನ ಕಟ್ ಮಾಡ್ತಾರೆ, ಮೂಕನ್ನ ಕೊಯ್ದಾಕ್ತಾರೆ, ಕಿವಿಗಳನ್ನ ಕೊಯ್ತಾರೆ, ಕಣ್ಣುಗಳನ್ನ ಕಿತ್ತಾಕ್ತಾರೆ. ವಿಚಿತ್ರ ಕ್ರೂರಿ ಆಗೋಗ್ತಾರೆ ಮನುಷ್ಯ. ಓ. ಹಾಗಾಗಿ ಅದರಲ್ಲಿ ಒಂದಷ್ಟು ಜನ ತೊಳ್ಕೊಂಡು ಹೋಗ್ತಾರೆ. ಹ್ಮ್ ಅದಕ್ಕೆ ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದಾರೆ ಅಂದ್ರೆ, ಹ್ಮ್ 7 ಅಟ್ಟಿಗೆ 1 ಅಟ್ಟಿ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಅಟ್ಟಿ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಹೌದು. ಅಟ್ಟಿ ಅಂತ ಹೇಳಿ. ಒಂದು ಗ್ರಾಮದಲ್ಲಿ ಅಟ್ಟಿ ಹೌದು. ಅಟ್ಟಿ ಅದು ಒಂದು ಗ್ರಾಮಕ್ಕೆ ಇಷ್ಟು ಅಟ್ಟಿ ಅಂತ. ಹೌದೌದು. ಅದ್ರಲ್ಲಿ 7 ಅಟ್ಟಿಯಲ್ಲಿ 1 ಅಟ್ಟಿ ಅಂದ್ರೆ ಎಷ್ಟು ತೆಳುವಾದ್ರು ಜನ, ಹೌದು, ನಿಜ. ಎಷ್ಟು 6% ಹೋದಂಗ ಆಯ್ತು. 1% ಉಳ್ಕೊಳ್ತಾರ ಅಷ್ಟೇ, ಉಳ್ಕೊಂತಾರೆ, ಹೊಟ್ಟೋಗ್ತಾರೆ. ವಿಚಿತ್ರ ಕಾಯಿಲೆಗಳು. ಅದ್ರಲ್ಲಿ ಯಾರ್ಯಾರು ಉಳ್ಕೊಂತಾರೆ ಅಂತ ಹೇಳಿದ್ರೆ, ದಾನ ಧರ್ಮ ಮಾಡ್ತಕ್ಕಂಥವ್ರು, ಹೌದು, ಭಯ ಭಕ್ತಿ ಇರ್ತಕ್ಕಂಥವ್ರು, ಸತ್ಯ ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಇನ್ನೊಬ್ಬರಿಗೆ ತೊಂದರೆ ಕೊಡಿರ್ತಕ್ಕಂಥವ್ರು ಎಲ್ಲ ಉಳ್ಕೊಂತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದ್ರು. ಮತ್ತು ನೀವು ನೋಡ್ಬೋದು, ಕೊರೋನಾದಲ್ಲಿ ಸತ್ತಿದ್ದು ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯರೇ, ರಾಕ್ಷಸ ಗುಣ ಇರ್ತಕ್ಕಂಥವ್ರು, ಮೋಸಗಾರರು, ವಂಚನೆ ಮಾಡೋರು ಸತ್ತೋದು. ನಾವು ಎಲ್ಲ ಕೂಡ ಪರಿಶೀಲನೆ ಮಾಡ್ತಾನೆ ಇರ್ತೀರಿ. ನಿಮ್ಗಳಿಗಿಂತ ನಮ್ಗೆ ಕುತೂಹಲ ಪ್ರಶ್ನೆ ಮಾಡೋದು, ಇದು ನಿಜನಾ ಸುಳ್ಳಾದ್ರೆ ಹಾಗೆ, ಸುಳ್ಳು ಅಂತಾನೆ ನಾವು ಹುಡ್ಕೋಕ್ ಹೋಗ್ತಿರೋದನ್ನ. ಹೌದು. ಆಗ ಸಾಕ್ಷಿ ಸಮೇತ ಸಾಬೀಸ್ಪಡಿಸುತ್ತೆ ಕಾಲಜ್ಞಾನ. 2036ಕ್ಕೆ ಫುಲ್ ವಾಶ್ ಔಟ್ ಆಗುತ್ತೆ, ಹೊಸ ಯುಗ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾವು ಜಮೀನು, ಆಸ್ತಿ, ಅಂತಸ್ತುಗಳು ಅಂತ ಏನಿರುತ್ತೋ 2036ರ ನಂತರ ನಿಮ್ಮ ಜಮೀನು, ಮುಂಚೆ ಹೇಳ್ತಿದ್ರು ಶಾನ್ಭೋಗ್ರು ಹೇಳಿದ್ರಪ್ಪ, ಎಷ್ಟು ಜಮೀನ್ ಬೇಕೋ ನೀನು ಬೇಲಿ ಕಿತ್ಬಿಟ್ಟು ಕಾಂಪೌಂಡ್ ಹಾಕು ಅಂತ. ರೀತಿ ನಮ್ ತಾತ ಮುತ್ತಾತನವ್ರು ಹೇಳ್ತಾ ಇರೋರು. ಇನ್ನು ಮುಂದಕ್ಕೆ ಯಾವ ರೀತಿ ಬರುತ್ತೆ ಅಂದ್ರೆ, ನಿನ್ ಕಣ್ವಾಟಕ್ಕೆ ಎಷ್ಟು ಬೇಕು, ಕಣ್ವಾಟ ಅಂತ ನಾವು ನಿನ್ ಕಣ್ಣು ನೋಟ ಎಷ್ಟು ದೂರ ಅಷ್ಟಕ್ ಬೇಕಾ ಜಮೀನ್ ತಗೋಬಹುದು ಅಂತ ಕಾಲ ಬರುತ್ತಂತೆ. ಅಂತ ಕಾಲ ಬರುತ್ತಂತೆ. ಇವತ್ತು ನೀವ್ ಹೇಳಿದ್ರಿ 2040ಕ್ಕೆ ಮದ್ವೆನೇ ಇರೋದಿಲ್ಲ. ಖಂಡಿತವಾಗಿ ಇರೋದಿಲ್ಲ.
ಯಾರು ಇರೋದೇ ಇಲ್ಲ ಅಂತಾನೆ ಕೂಡ ಹೇಳಕ್ ಇಷ್ಟಪಡ್ತೀವಿ. ವ್ಯಾಧಿಗಳು ಅನ್ನೋದು ಪ್ರಾರಂಭ ಜಾಸ್ತಿ ಆಯ್ತು. ಆಲ್ರೆಡಿ ಅದ್ರ ಸಿಂಪ್ಟಮ್ಸ್ ನಮಗೆ ಗೊತ್ತಾಗ್ತಾ ಇದೆ. ಎಷ್ಟೋ ಇದರಲ್ಲಿ ಉಲ್ಲೇಖ ಆಗ್ತಿದೆಲ್ಲ, ಈ ಮರ್ಡರ್ಗಳು ಮಾಡೋದು, ಕಲ್ಲೆತ್ತಕ್ ಸಾಯಿಸೋದು ಎಲ್ಲ ಬರ್ತಾ ಇದೆಯಲ್ಲ ಈಗೆಲ್ಲ. ಅದು ವಿಚಿತ್ರ ವಿಚಿತ್ರ. ಇನ್ನೊಂದು ಏನಪ್ಪಾ ಹೇಳಿದರೆ, 3ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತೆ. ಹಾ ಆಗ ಲಕ್ಷಾಂತರ ಕೋಟ್ಯಾಂತರ ಜನಗಳು ಸಾಯ್ತಾರೆ. ವಿಚಿತ್ರ ವಿಚಿತ್ರ. ಹ್ಮ್ ಲಜ್ಜೆಗೆಟ್ಟಿ ನಡೀತಾರೆ ಹೆಣ್ಮಕ್ಳು ಅಂತ ಕೂಡ ಹೇಳಿದ್ವಿ. ಇವತ್ತು ನಾವು ಸಾಕ್ಷಿ ಸಮೇತವಾಗಿ ನೋಡ್ಬೋದು. 2040 ಅಥವಾ 40 ಕಾಯ್ದೆ ಬೇಡ, 36 ಕಾದು ನೋಡ್ಬೇಕಾಗತ್ತೆ. ಪ್ರತಿಯೊಂದು ಕೂಡ ಪ್ರಕೃತಿ ಸ್ನಾನ ಮಾಡೋದಕ್ಕೆ ಸ್ಟಾರ್ಟ್ ಆಗತ್ತೆ. ವಸಂತರಾಯರ ಆಗಮನಕ್ಕೆ ಕಾಯ್ತಾ ಇರುತ್ತೆ. ಓಕೆ. ಲಾಸ್ಟ್ನೇ ಒಂದು ಕ್ವಶನ್ ಕೇಳಬೇಕು ನಿಮ್ಮ ಹತ್ರ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ಯಾ, ನಾವು ಮೊಬೈಲ್ ಕಂಟ್ರೋಲ್ ಮಾಡ್ತಾ ಇದೀವ? ಖಂಡಿತವಾಗಿ ಅದು ಮುಂದಿನ ಸಂಚಿಕೆಗಳಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ರಿ. ತುಂಬಾ ಇದು ಮೊಬೈಲ್ಗಳ ಸಂಬಂಧ ಏನು, ಮನುಷ್ಯನಿಗೆ ಮೊಬೈಲ್ಗೆ ಯಾವ ರೀತಿ ಸಂಬಂಧ ಇದೆ ಅಂತ ಖಂಡಿತವಾಗಿ ಅದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಡಿರೋಷ್ಟು ಖಂಡಿತ.